ಕಲ್ಲಪ್ಪನ ಪುಡ್ಕುಲ್ಕಟ್ಟಿ ಅವರಿಗೆ ಶಿವಾನಂದ್ ಗಾಣಿಗೇರ್ ಅವರಿಂದ ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ. ಚಿಕ್ಕಮಠ ಅವರಿಗೆ ಶಿವಾನಂದ್ ಚಂದ್ರಿಗೆ ಅವರಿಂದ ಸತ್ಯಕಾಯಕ ಜ್ಯೋತಿ ನೀನಾದೆ ಶರಣ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ. ಮಂಜುನಾಥ್ ಸಂಕನ್ ಅವರು ಕಾಂಗ್ರೆಸ್ ಮುಖಂಡರು, ಇವರಿಗೆ ಕರಿಯಪ್ಪ ಮಾಳಿಗೆಮ್ಮನೆ ಅವರಿಂದ ಹಾಗೆಯೇ ಮೀಜುನಗೌಡ ಪಾಟೀಲ್ ಅವರಿಗೆ ಮಂಜುನಾಥ್ ಅದಗಟ್ಟಿ ಅವರಿಂದ ಈ ನಾಟಕದ ಮಾಲಕರಾದಂಥ ಶ್ರೀ ಯಲ್ಲಪ್ಪ ಮಲ್ಲಿಗೌಡ ಅವರಿಗೆ ಈಶ್ವರ್ ಚಂದ್ರಿಗೆ ಅವರಿಂದ ಗದುಗಿನ ಗಂಧರ್ವ ಹಾಗೆಯೇ ಬಿಜೆಪಿಯ ಮುಖಂಡರು ಹಾಗೂ ಊರಿನ ಗಣ್ಯಮಾನ್ಯ ಆದಂಥ ಶ್ರೀ ಉಮೇಶ್ ಗೆದಿಕರಿ ಅವರಿಗೆ ಶಿವಾನಂದ್ ಗಾಣಿಗೇರ್ ಅವರಿಂದ ಗುರು ಪುಟ್ಟರಾಜರೇ ನೀವೇ ನನ್ನ. ಹಾಗೆಯೇ ಊರಿನ ಹಿರಿಯರು, ಊರಿನ ಪ್ರಮುಖರಂತ ಶ್ರೀ ಶಂಕರಪ್ಪ ಕೋರು ಅವರಿಗೆ ಗಂಗಯ್ಯ ಪೂಜಾರ್ ಅವರಿಂದ ಗದುಗಿನ ಗಂಧರ್ವ ಗಂಧರ ದೈವ ಗದುಗಿನ ಗಂಧರ್ವ ಗಂಧರ ದೈವ. ಹಾಗೆಯೇ ಈ ನಾಟಕದ ಮತ್ತೋರ್ವ ಮಾಲಕರಂತ ಶ್ರೀಕಾಂತ್ ಇಂಡಿ ಅವರಿಗೆ ಬಸವಂತಪ್ಪ ಗೆದಿಕರಿ ಅವರಿಂದ ಗುರು ಪುಟ್ಟರಾಜರೇ ನೀವೇ ನನ್ನ ದೈವ ಗುರು ಪುಟ್ಟರಾಜರೇ ನೀವೇ ನನ್ನ ದೈವ. ಅದೇ ರೀತಿ ರೇಣುಕಾ ಕಲಿಮನಿ ಅವರು, ರೇಣುಕಾ ಚಂದ್ರಿನಿ, ಶಿವಾನಂದ ಮರ್ಬಸನ್ ಅವರು ವತಿಯಿಂದ ಹಾಗೆ ನೀಲ್ಕಂಠ ರೇಮಣ್ಣ ಅವರವರಿಗೆ ಪ್ರಕಾಶ್ ಚಂದ್ರಿಗೆ ಅವರಿಂದ ತಂದೆ ತಾಯಿಗಳು ಇಲ್ಲ ಬಂಧು ಬಳಗವು ನನಗಿಲ್ಲ. ರೇಮಣ್ಣ ಅವರು ಹಾಗೇನೆ ಊರಿನ ಪ್ರಮುಖರಾದಂಥ ಶ್ರೀ ರಾಮಣ್ಣ ವಾಳೆ ಅವರಿಗೆ ಶಿವಾನಂದ್ ಬಸಯ್ಯ ಸಂಧ್ಯಾ ಅವರಿಂದ, ರಾಮಣ್ಣ ವಾಳೆ ಅವರಿಗೆ ಬಸಯ್ಯ ಸಂಧ್ಯಾ ಅವರಿಂದ ಹಾಗೇನೆ ಗದಗೆಪ್ಪ ಮಡವಾಳರ್ ಊರಿನ ಪ್ರಮುಖರು, ಅವರಿಗೆ ಚನ್ನಬಸಪ್ಪ ಸಾರ್ಲಗಟ್ಟಿ ಅವರಿಂದ ತಂದೆ ತಾಯಿಗಳು ಇಲ್ಲ ಬಂಧು ಬಳಗವು ನನಗಿಲ್ಲ ಹುಟ್ಟು ಕುರುಡನಾದನಲ್ಲ ನಿನ್ನ ನಂಬಿ ಬಂದನಲ್ಲ. ಹಾಗೇನೆ ಮತ್ತವರು ಊರಿನ ಪ್ರಮುಖರು ಬಸವರಾಜ್ ತಡ್ಕೊಡ ಅವರಿಗೆ ಈರಣ್ಣ ಕಪ್ಪಣ್ಣವರವರಿಂದ ಹಾಗೆ ಊರಿನ ಪ್ರಮುಖರಾದಂಥ ಫಕೀರಪ್ಪ ಬೋರ್ಶೆಟ್ಟಿ ಅವರಿಗೆ ಶಿವಾನಂದ್ ಮರಬಸನ್ ಅವರಿಂದ ಯಾರು ಇಲ್ಲದ ನಾಥ ಜೀವಕ ದಾರಿ ದೀಪವಾದೆ ಗದುಗಿನ ಗಾನ ಯೋಗಿ ತಂದೆ ಗದುಗಿನ ಗಂಧರ್ವ ಅಂಧರ ದೈವ. ಹಾಗೇನೆ ಊರಿನ ಯುವಕರು ಆದಂಥ ಶ್ರೀ ಯಲ್ಲಪ್ಪ ಚಂದ್ರಿ ಅವರಿಗೆ ಮಂಜುನಾಥ್ ತಲಗಟ್ಟಿ ಅವರಿಂದ ಹಾಗೇನೆ ಶ್ರೀ ರುದ್ರಪ್ಪ ಸಾಕಿನ್ ಕರಡಿಗುಡ್ಡ ಅವರಿಗೆ ಶ್ರೀ ಈಶ್ವರ್ ಚಂದ್ರಿಗೆ ಅವರಿಂದ ಕರುನಾಡ ತಾಯಿ ಸದಾ ಚೆನ್ನೈ ಕರುನಾಡ ಊರಿನ ತಾಯಿ ಪ್ರಮುಖರು ಮತ್ತು ಹಿರಿಯರಾದಂಥ ಶ್ರೀ ಈಶ್ವರ್ ಚಂದ್ರಿಗೆ ಅವರಿಗೆ ಬಸವಂತಪ್ಪ ಗೆದಿಕರಿ ಅವರಿಂದ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ದೇವಾಲಯ ಈ ಪ್ರೇಮಾಲಯ
ಈಶ್ವರ್ ಚಂದ್ರ ಅವರಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಹಾಗೇನೆ ಈ ನಾಟಕದ ಹಾರ್ಮೋನಿಯಂ ಮಾಸ್ತರ್ ಹಾಗೂ ಕ್ಯಾಶುವ ಮಾಸ್ತರ್ ಹಾಗೂ ತಬಲಾ ಮಾಸ್ತರ್ ಅವರು ಕೂಡ ದಯಮಾಡಿ ಬೇಗನೆ ಸನ್ಮಾನ ಮಾಡಬೇಕು. ಮಲ್ಲಪ್ಪ ಹೂಗಾರ್ ಅವರು ಬೇಗನೆ ಹಾರ್ಮೋನಿಯಂ ಮಾಸ್ತರ್ ಶ್ರೀ ಬಸವರಾಜ್ ಸೇಗರ್ ಅವರಿಗೆ ಸನ್ಮಾನ ಮಾಡಬೇಕು. ಮೊದಲು ಶಾಲಾ ಆಮೇಲೆ ಮಾಲ್ಯ. ಹಂಗೇನೆ ತಬಲಾ ಮಾಸ್ತರ್ ಅವರು ಕೂಡ ಈಶ್ವರ್ ಚಂದ್ರಿಗೆ ಅವರಿಂದ ಸಂಗೀತ ಬಳಗ ಹಾಗೂ ಕ್ಯಾಶೋ ಮಾಸ್ಟರ್ ಷಣ್ಮುಖ್ ಹಾಗೂ ವಿಜಯಲಕ್ಷ್ಮಿ ತಂಡದವರು ಕೂಡ ದಯಮಾಡಿ ಮಂಡಳಿಯವರು ಸನ್ಮಾನ ಮಾಡಬೇಕು. ಮತ್ತವರು ಹಾಗೇನೆ ಸಂಘದ ಹಿತೈಷಿಗಳಂತ ಶ್ರೀ ಬಸಯ್ಯ ಪೂಜಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಆದಷ್ಟು ಬೇಗ. ಅದಕ್ಕೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಪುಡುಗಟ್ಟಿಯವರೇ, ಮಂಜುನಾಥ್ ಸಂಕನವರವರೇ, ನಮ್ಮ ಮಲ್ಲಿಗಾಡ್ ಅವರೇ, ನಾಟಕದ ಮಾಲಕರಾಗಿಂಥ ಮಲ್ಲಿಗಾಡ್ ಅವರೇ, ಇಂಡಿ ಸ್ವಾಮಿಗಳೇ, ರೇಣುಕಾ ಕಳ್ಳಿಮನಿ ಅವರೇ, ಶಂಕರಪ್ಪನ ಕೋರ್ಕಪ್ಪ ಅವರೇ, ಉಮೇಶ್ ಗೆದ್ದಿಕೇರಿ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರೇ, ಇಲ್ಲಿ ನಾಟಕ ನೋಡಲಿಕ್ಕೆ ಬಂದಂತೆ ಎಲ್ಲ ನನ್ನ ಕನ್ನಡದ ಕಲಾಭಿಮಾನಿಗಳಿಗೆ, ಹಾಗೂ ಈ ಒಂದು ನಾಟಕದಲ್ಲಿ ತಾವೆಲ್ಲ ಈ ನಾಟಕಕ್ಕೆ ಒಳ್ಳೆಯ ಸಂಗೀತ ಕಾರ್ಯಕ್ರಮವನ್ನು ಇರ್ತಕ್ಕಂಥ ತಬಲಾಜಿ ಇರ್ಬೋದು, ಬ್ಯಾಜೋ ಇರ್ಬೋದು, ಎಲ್ಲ ಸಂಗೀತ ಕಲಾವಿದರಿಗೆ ನಾ ಪ್ರಥಮದಲ್ಲಿ ತಮಗೆಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಹಾಗೂ ಈ ಒಂದು ನಾಟಕದ ಕಲೆಗಳಿಗೆ ಈ ಒಂದು ಜಾತ್ರೆ ನಿಮಿತ್ತವಾಗಿ ಮಾಡ್ತಕ್ಕಂಥ ಎಲ್ಲ ಕಡೆ ಬಸವ ಜಯಂತಿ ಇದ್ದಂತ 2ನೇ ತಾರೀಕಿಗೆ ಜಾತ್ರೆಗೆ ಅವು. ಇವತ್ತು ಬುಡ್ಕುಲ್ಕಟ್ಟೆಯವರು ವಿಶೇಷತೆ ಒಂದು, ಇವತ್ತು 6ನೇ ತಾರೀಕಿಗೆ ಜಾತ್ರೆ ಇಟ್ಟಿದ್ದಾರೆ. ಅವತ್ತೆಲ್ಲ ಎಲ್ಲ ಕಡೆ ಜಾತ್ರೆಗಳಿದ್ದಾಗ ಎಲ್ಲ ಕಡೆ ಹೋಗೋಕ್ಕಾಗಲಿಲ್ಲ. ಇವತ್ತು ತಾವೆಲ್ಲ 6ನೇ ತಾರೀಕಿಗೆ ಹೊಸ ತೇರು ಮಾಡಿ, ಇವತ್ತು ನಾನು ವರ್ಷ ಬರ್ತಿದ್ದೆ, ತೇರು ಇದ್ರಕ್ಕಿಲ್ಲ. ಈ ಸಲ ತೇರು ಊರಾಗ ಕೆಳಗಡೆ ಊರಿಂದ ಈ ಊರಿ ಮಠ ತರಬೇಕಾದ್ರೆ ಎಲ್ಲ ವಯರ್ ಕಟ್ ಮಾಡಿ ಇಡೀ ಆಗಲಿನ ಬಂದ್ಬಿಟ್ಟೆ ತೇರು. ತಾವೆಲ್ಲ ಬಹಳಷ್ಟು ಬಿಜಿಗಳಾಗಿದ್ರಿ, ತೇರಿನ ಕೆಲಸ ಮುಗಿಸಿ ಮನೆಗೆ ಹೋಗಿ ಹೊಳೆ ಬರ್ಬೋದು. ನಾನು ಆಗ ಬಂದೆ, ಸಂಜೆಗೆ 5 ಗಂಟೆ ಕರೀತಾರೆ ಯಾರು ಕರೆಯೋರು, ಯಾಕಂದ್ರೆ ನಾಟಕ ರೈತಲ್ಲ ಅಂತೇಳಿ ಬೀಗರ ಮನ್ಯಾಗ ಕೂತಿದ್ದೆ. ನಾನು ಯಾಕೋ ಕರೆಯೋರು ತಡಿ ಅಂತೇಳಿ ನಾನು ನಮ್ಮ ಮಳೆಯನ್ನ ಕರ್ಕೊಂಡ್ಬಂದೆ. ಆಗಲೇ ವೇದಿಕೆ ಚಲೋ ಆತ, ಬಂದು ಕೂತಿ ವೇದಿಕೆನ ಚಲೋ ಆಗ್ಬಿಡ್ತಿ. ಅಂದ್ರೆ ಇವತ್ತು ಹೊಸ ತೇರು ತಂದಿದ್ದಕ್ಕೆ ಜಾತ್ರೆಯಲ್ಲಿ ಸಾಕಷ್ಟು ವರ್ಷಕ್ಕಿಂತ ವರ್ಷ ಹೆಚ್ಚಿಗೆ ಜನ ಇವತ್ತು ಬಹಳ ಉತ್ಸಾಹದಿಂದ ಬೇರೆ ಬೇರೆ ಗ್ರಾಮಗಳಿಂದ ಬಂದಿತ್ತು. ಎಲ್ಲ ಬೀಜರು ಕರೆಸಿಬಿಟ್ರೆ ಇವತ್ತು ಎಲ್ಲರ ಮನೆಯಾಗೂ ಯಾರು ಬೀಗರು ಹಿಡಿಯೋರು. ಅದರ ಕರೆಂಟ್ ಲೈನ್ ತೆಗೆದುಬಿಟ್ರಿ, ಕತ್ಲಾಗ ಯಾರಿಗೆ ಬೇಕನ್ನ ಕಾಣಬಾರ್ದು, ಯಾರಿಗೇನು ಕೊಡ್ಬೇಕನ್ನೋ ಗೊತ್ತಾಗೋದು ಅಂತ ಒಂದು ಇವತ್ತು ಒಳ್ಳೆಯ ಈ ಬಸವಣ್ಣನ ಜಾತ್ರೆಗೆ ತಾವೆಲ್ಲ ಹೊಸ ತೇರು ಮಾಡಿ ಹೊಸ ಹುರುಪಿನಿಂದ ಇಲ್ಲಿರ್ತಕ್ಕಂಥ ಎಲ್ಲರೂ ಅದಕ್ಕೆ ಗುರುಗಳು ಹೇಳಿದಾಗ ನೀನೇನಾದರಾಗು ಎಂತಾದರಾಗು ಮೊದಲು ಮಾನವನಾಗು ಅನ್ನೋಂಥ ಮಾತನ್ನ ಏನು ಗುರುಗಳು ಹೇಳಿದ್ದಾರೆ. ನಾವೆಲ್ಲರೂ ಮಾನವೀಯತೆಂದಿರೋಣ, ಎಲ್ಲರೂ ಒಂದು ಇವತ್ತು ಜಾತ್ರೆಯ ಸಲುವಾಗಿ ಏನೂ ಭೇದ ಭಾವ ಇಲ್ಲದೆ ತಾವೆಲ್ಲ ಒಂದು ಯಾವುದೇ ದೇವರು ಗುಡಿ ಗುಂಡಾರ ಜಾತ್ರೆಗಳನ್ನು ಮಾಡ್ಬೇಕಾದ್ರೆ ನಾವು ಆ ಪಕ್ಷ ಈ ಪಕ್ಷ ಬೇಡ, ಎಲ್ಲರೂ ಕೂಡ ಒಕ್ಕಟ್ಟಾಗಿ ಮಾಡೋಣ. ಎಲ್ಲರಿಗೂ ದೇವರಿದ್ದಾನೆ,
ಅದಕ್ಕೆ ದಯವಿಟ್ಟು ಯಾರು ಅನ್ಯತೆ ಭಾವಿಸಿದಂಗೆ ಇರಲಿ. ಯಾರು ವೇದಿಕೆ ಮ್ಯಾಗ ಎಲ್ಲರಿದ್ರು ಎಲ್ಲರೂ ನಮ್ಮವರೇ. ಇವತ್ತು ರಾಜಕಾರಣ ಬಂದಾಗ ಇಲೆಕ್ಷನ್ ಬಂದಾಗ ನಾವ್ಯಾರೋ ನೀವು ಯಾರೋ, ಇಲೆಕ್ಷನ್ ಮುಗಿತಿ ಬರೋದ್ರೆ ನಾವು ನೀವು ಎಲ್ಲರೂ ಒಂದ. ಅದಕ್ಕೆ ದಯವಿಟ್ಟು ಒಂದು ಆಡಳಿತ ಪಕ್ಷಕ್ಕೆ ಒಂದು ವಿರೋಧ ಪಕ್ಷನೂ ಬೇಕಾ. ನೀವೇನು ಮಾಡ್ತೀವಿ ಒಂದು ನಡೀದಿಲ್ಲ, ನಮ್ಮ ಹತ್ರ ಕೇಳೋರು ವಿರೋಧ ಪಕ್ಷದವ್ರು ಇರೋರು ಮತ್ತೆ ಅಂತ ಕೇಳೋರು ಇರ್ಬೇಕು. ಅಂದ್ರೆ ಆಡಳಿತ ಪಕ್ಷ ಸೀದಾ ನಡೀತಿರ್ತೈತೆ ಅದ. ಅದಕ್ಕೆ ಇವತ್ತು ವಿಧಾನಸಭೆಯೊಳಗೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಹಂಗೆ ನಮ್ಮಲ್ಲಿ ವಿರೋಧ ಇತ್ತಂದ್ರೆ ನಿಮಗೆ ಆಡಳಿತ ನಡೆಸೋರು ಒಳ್ಳೆ ರೀತಿ ನಡೀತಿತ್ತು ಅನ್ನೋದು ಒಂದು ಉದಾಹರಣೆ ಇವತ್ತು. ಅದಕ್ಕೆ ದಯವಿಟ್ಟು ನಾವು ಎಲ್ಲರೂ ಕುಡ್ಕೊಂಡು ಇವತ್ತು ಸಾಮಾಜಿಕ ನಾಟಕಗಳು ಬಹಳಷ್ಟು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಕಡಿಮೆ ಆಗತ್ತಾವ. ಅದಕ್ಕೆ ಎಲ್ಲರೂ ಬರೀ ಟಿ ವಿ ಧಾರಾವಾಹಿ ಮೂಲಕ ಅಂತ ತಾವೆಲ್ಲ ಆ ಕಡೆ ಹೋಗಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ದೇಶ ಭಾರತ ದೇಶ ರೈತರ ದೇಶ, ನಾವೆಲ್ಲ ಒಕ್ಕಲಿಗರು, ನಾವೆಲ್ಲ ಹೊಲದಲ್ಲಿ ದುಡಿದು ತಾವೆಲ್ಲ ಬರ್ತಕ್ಕಂಥ ಜಾತಿಗಳಲ್ಲಿ ಸಾಕಷ್ಟು ಖರ್ಚು ಮಾಡಿ ಎಲ್ಲ ನಮ್ಮ ಹೆಣ್ಮಕ್ಳು ಕೂಡ ಇವತ್ತು ಬಂದಿದ್ದಾರೆ. ತಾವೆಲ್ಲರೂ ಇವತ್ತು ಈ ಒಂದು ಜಾತ್ರೆ ಮಾಡಿ ತಾವೆಲ್ಲ ಬೇಸರ ಕಳ್ಕೊಬೇಕಂತೇಳಿ ಈ ನಮ್ಮ ನಾಟಕದ ಹುಡುಗರು, ನಾನು ಒಬ್ಬ ನಾಟಕದ ಪಾತ್ರಧಾರಿ ಮೊದಲೇಕ, ನನಗೂ ಬಹಳಷ್ಟು ನಾಟಕದ ಕಲಾ ಕುಸುಮ್ ನಮ್ಮ ಕಡೆ ಐತಿ. ಆದ್ರೂ ಕೂಡ ಇವತ್ತು ಆ ನಾಟಕ ಕಲಿಬೇಕಾದ್ರೆ ಅದು ತ್ರಾಸ ಏನೈತೆ ಅಂದ್ರೆ ತಿಂಗಳಗಟ್ಟಲೆ ಕಲಿತು ಅವರೆಲ್ಲ ತಾಲೀಮ್ ಮಾಡಿ ಪಡೆದೇದವ್ರಿಗೆ ಹೇಳಿ ಹೆಣ್ಮಕ್ಳಿಗೆ ಹೇಳಿ ಸಂಗೀತ ಹೇಳಿ ಎಲ್ಲ ವ್ಯವಸ್ಥೆ ರೀತಿ ಮಾಡಿರ್ತಾರೆ. ಬಟ್ ಅವತ್ತೇನಾರು ಸ್ವಲ್ಪ ಹೆಚ್ಚು ಕಮ್ಮಿ ಮಳೆ ಆತೋ ಸಲ ಆತೋ ಅಥವಾ ಏನೋ ಆತಂದ್ರೆ ಎಷ್ಟು ಮಂದಿ ಇವತ್ತು ದಯವಿಟ್ಟು ಮಳೆ ಇಲ್ಲ ಏನಿಲ್ಲ ಎಲ್ಲ ಈ ಒಂದು ಹಳ್ಳಿ ಕಟ್ಟಿರ್ಬೋದು, ಅನೇಕ ಕಡೆ ಸಾಕಷ್ಟು ಸಾಮಾಜಿಕ ನಾಟಕಗಳು ಕಲಿತಿದ್ದಾರೆ. ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡೋಣ, ಅವ್ರಿಗೆಲ್ಲರಿಗೆ ತನುಮನದಿಂದ ಅವ್ರಿಗೆ ಏನು ನಾಟಕ ಕಲಿತೆ ಅಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಮಾತನ್ನು ಹೇಳಿ ಇಂಥ ನಾಟಕಗಳು ಮತ್ತೆ ಮತ್ತೆ ಪುನಃ ಆಗಲಿ, ಗ್ರಾಮೀಣ ಮಟ್ಟದಲ್ಲಿ ನಾಟಕಗಳು ಪ್ರಾರಂಭ ಆಗಲಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಗ್ರಾಮದ ವೇದಿಕೆಯಲ್ಲಿ ಸೇರಿದಂಥ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ, ದಯವಿಟ್ಟು ಅಲ್ಲಿ ನಿಂತವ್ರ ಎಲ್ಲರೂ ಕೆಳಗ್ ಕುಂಡ್ರಬೇಕಪ್ಪ. ನಿಮ್ ಕೈ ಮುಗಿದು ಕೇಳ್ತೇವೆ, ಕೆಳಗ್ ಕುಂಡ್ರಿ. ಉದ್ಘಾಟನಾ ಭಾಷಣ ಮಾಡಿದಂಥ ನಿಜನಗೌಡ ಪಾಟೀಲ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಉಮೇಶ್ ಗೆದ್ದಿಕರಿಂದ 2 ಮಾತುಗಳು. ಯಾವತ್ತು ನನ್ನ ಪುಡುಗುಗಟ್ಟಿ ಗ್ರಾಮದ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ನಮ್ಮ ಪುಡುಗುಗಟ್ಟಿ ಗ್ರಾಮದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ನಾಟಕದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಕಲ್ಲಪ್ಪಣ್ಣ ಪುಡುಗುಗಟ್ಟಿ ಅವರೇ, ಹಾಗೂ ಸನ್ಮಾನ್ಯ ಶ್ರೀ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಸನ್ಮಾನ್ಯ ಶ್ರೀ ನಿಜನಗೌಡ ಪಾಟೀಲ್ ಅವರೇ, ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರು ಹಾಗೂ ನನ್ನ ಆತ್ಮೀಯ ಸಹೋದರರಾದಂಥ ಮಂಜುನಾಥ್ ಸಂಕಣ್ಣವರವರಿಗೆ, ಹಾಗೂ ನಮ್ಮೂರಿನ ತ್ರಿಮೂರ್ತಿಗಳು ಗುರು ಹಿರಿಯರು, ಎಲ್ಲ ಊರಾಗ ಒಬ್ಬೊಬ್ಬರು ಹಿರಿಯರದಾರ, ಗುರುಗಳದಾರ. ನಮ್ಮ ಊರಾಗ 3 ಮಂದಿ ಹಿರಿಯರ. ನಾವು ಪುಣ್ಯವಂತರ. ಯಾಕಂದ್ರೆ ನಮ್ಮ ಪ್ರಭೈ ಚಿಕ್ಕಮಠ ಅವರು, ನಮ್ಮ ಚೆನ್ನಯ್ಯ ಪಂಚಾಮಠ ಅವರು, ಗುರುಪಾದಯ್ಯ ಪಂಚಾಮಠ ಅವರು 3 ಮಂದಿ ನಮ್ಮ ಗುರುಗಳದಾರ. ನಾವು ಭಾಳ ಪುಣ್ಯ ಮಾಡಿದ್ದೀವಿ. ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಅಂತಂದರೆ, ನಮ್ಮ ಊರಾಗ ಇಲ್ಲಿವರೆಗೆ ನಮ್ಮ ಬಸವಣ್ಣಂದ್ರ ಗಡ್ಡಿ ತೇರಿ ಯಾರಿಗೆ ಮಾಡೋಕ್ಕಾಗಿರ್ಕಿಲ್ಲ. ನಾವು ಹೋದ ವರ್ಷ ಕರಂಗುಳಿ ಜಾತ್ರೆದಾಗ ನನ್ನ ಆತ್ಮೀಯ ಗೆಳೆಯ ಆದಂಥ ವಿ.ಕೆ. ಇಂಡಿ, ಮಿಸ್ಟರ್ ಇಂಡಿ ಇವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಕೂಡಿ, ಮುಂದಿನ ಸಲ ಏನಾದ್ರು ಆದ್ರೆ ನಮ್ಮ ಪುಡುಕುಕಟ್ಟೆಯಾಗ ಬಸವಣ್ಣಜಿಯವ್ರ ಯಾತ್ರೆ ಗಡ್ಡಿ ತೇರು ಮಾಡಿ ಜಾತ್ರೆ ಮಾಡ್ಬೇಕಪ್ಪ ಇವರಯ್ಯ ಅಂತ ನಾವೆಲ್ಲರೂ ಆತ್ಮೀಯ ಗೆಳೆಯರು ಅವ್ರಿಗೆ ಹೇಳ್ತೀವಿ. ಅದೇ ಕಾರಣಕ್ಕಾಗಿ ಅವ್ರು ಚಾಲೆಂಜ್ ತೊಗೊಂಡ್ರು. ವೀರಯ್ಯ ಇಂಡಿ ಅವರು ಚಾಲೆಂಜ್ ತೊಗೊಂಡ್ರು. ಉಮೇಶನ ಮುಂದಿನ ವರ್ಷದಾಗ ಈ ಕಾರ್ಯಕ್ರಮ ನಾವು ಮಾಡೇ ತೀರೋಣ, ಎಲ್ಲರೂ ಪುಡುಕುಕಟ್ಟೆ ಗ್ರಾಮದವ್ರು ಕೂಡಿ ಈ ಗಡ್ಡಿ ತೇರು ಮಾಡೋ ಪುಡುಕುಕಟ್ಟೆಯಾಗ ಮಾಡಿ ಜಾತ್ರೆ ಮಾಡಿ ಹೌದು ಅನ್ನೋ ನಮ್ಮ ವೀರಯ್ಯ ಇಂಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ದೊಡ್ಡದಾರ. ಅವರ ಒಂದು ಮುಖ್ಯ ಸ್ಥಿತಿಯೊಳಗೆ ಈ ಕಾರ್ಯಕ್ರಮ ಮಾಡತಿ. ಅವ್ರಿಗೆ ಈ ಪುಡುಕುಕಟ್ಟೆ ಗ್ರಾಮದೊಳಗೆ ಗಡ್ಡಿ ತೇರು ಮಾಡಕ್ಕೆ ನಮ್ಮ ವೀರಯ್ಯ ಇಂಡಿಯವರು ಭಾಳ ಪ್ರಮುಖ ಪಾತ್ರ ವಹಿಸ್ಯಾರ. ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟಿವಿ. ಅವ್ರಿಗೆ ಈಗ ಪ್ರಮುಖ ಸನ್ಮಾನ ಮಾಡಿ ಮುಂದಿನ ಕಾರ್ಯಕ್ರಮ ನಾವು ಮಾಡೋನು. ದಯವಿಟ್ಟು ಅವ್ರಿಗೆ ಸನ್ಮಾನ ಆಗ್ಬೇಕು. ಇಲ್ಲ ಕಲ್ಪನ ಕೊಡು. ನಾವು ಅವರು ಗೆಳೆಯರು, ಕ್ಲಾಸ್ಮೇಟು, ನಮ್ಮ ಅವರ ಒಂದು ಮಾತು ಬರ್ತತಿ ಒಕ್ಕತ್ತಿ. ನೀವು ಯಾರು ತಲೆ ತಗೋಬೇಡ್ರಿ. ನಾವು ವೀರಯ್ಯ ಇಂಡಿ ಅವ್ರು ನಾವು ಪ್ರಶ್ನೆ ಕೇಳಕ್ಕೆ ನನಗೆ ಅಧಿಕಾರ ಐತಿ. ನಾವು ಅವರು ಕ್ಲಾಸ್ಮೇಟು, ನಾವು ಏನಾರ ಮಾಡ್ಕೋತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ. ನಮ್ಮ ಊರಾಗ ಜಾತ್ರೆ ನಡೀಬೇಕು, ನಮ್ಮ ಊರಾಗ ಪುಡುಕುಕಟ್ಟೆ ಗಡ್ಡಿ ತೇರು ನಡಿಬೇಕಂದ್ರೆ ಇವತ್ತು ವೀರಯ್ಯ ಇಂಡಿ ಅವರಿಂದ ಗಡ್ಡಿ ತೇರು ನಡೀತಿ. ಮತ್ತು ನಿಮ್ಮ ತಲೆಗೆ ಇನ್ನೊಂದು ಹೇಳ್ತಾನೆ, ಅವ್ರು ಯಾವ ಜಾತಿಗೆ ಸಂಬಂಧ ಇಲ್ಲ, ಅವ್ರು ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲ.
ಕಾಂಗ್ರೆಸ್ ಬಿಜೆಪಿ ಯಾವ ಸಂಬಂಧಿಲ್ಲ. ಅವರು ನಮ್ಮ ಊರಿನ ಕೀಟ ಇದೆ, ನಮ್ಮ ಊರಿನ ಕೀರ್ತಿ ಅವ್ ಹಂಗ ಉಳಿಲಿ. ಯಾವ ಪಕ್ಷ ಬೇಡ, ಯಾವ ಜಾತಿ ಬೇಡ, ವೀರಯ್ಯ ಉಂಡಿ ನಮ್ಮ ಊರಿಗೆ ಕೀರ್ತಿ ಅವ್ ಹಂಗ ಉಳಿಲಿ. ಯಾವ ಜಾತಿ ಪಕ್ಷ ಯಾವ ಅಂತಂಬ್ರು ಯಾರು ಬೇಡ, ಹಂಗ ಉಳ್ದ ನಾವು ಹಂಗ ಕೆಲಸ ಮಾಡಲಿ. ಅವ್ಗೆ ಏನು ಬೇಕು ನಮ್ಮ ಊರಾಗ ನಾವು ಎಲ್ಲರೂ ಕೂಡ ಸಪೋರ್ಟ್ ಮಾಡೋನು. ನಮ್ಮ ಊರು ಬೆಳೀಲಿ. ಈ ಗಣಪತಿ ಗುಡಿ ಕಟ್ಟಕ್ಕೂ ಅವರೇ ಕಾರಣ, ವಿರೋಧ ಮಠ ಕಟ್ಟಕ್ಕೂ ಅವರೇ ಕಾರಣ. ಇನ್ನೂ ಅವರಿಂದ ಬೇಕಾದ ನಡೀಲಿ ನಮ್ಮ ಊರಾಗ. ನಾವು ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡೋನು. ಅವ್ರ ವಿಷಯದಾಗ ಯಾವ ಪಕ್ಷ ತರಬೇಡ್ರಿ, ಯಾವ ಜಾತಿ ತರಬೇಡ್ರಿ. ಅವ್ರು ನಿಷ್ಠಾವಂತ ದುಡಿಲಿ. ನಮ್ಮ ಊರಿಗೆ ಅವ್ರು ತೀರ್ತಿದಾರೆ, ಅವ್ರು ಮಾಡಲಿ. ನಾವು ನೀವೆಲ್ಲರೂ ಸಪೋರ್ಟ್ ಮಾಡೋನು. ಯಾರು ಅವ್ರ ಬಗ್ಗೆ ಅನ್ಯತೆ ಭಾವನೆ ಮಾಡಿಸ್ಬಾರ್ದು. ನನ್ನಿಂದ ಏನಾದ್ರು ತಪ್ಪಾದ ಕ್ಷಮಿಸ್ತೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಿ. ಈ ಊರು ಅಗಸಿ ಬಾಗ್ಲ ತಂದು ನಿನ್ಸಿವಿ ಅಂತಂದ್ರೆ ಅದ್ರ ಎಲ್ಲ ಶ್ರೇಯಸ್ಸು ವೀರ ಇಂಡಿಯವ್ರ ಪ್ರಮುಖವಾಗಿ ಸಲ್ತದ. ಅದ್ರ ಜೊತೆಗೆ ಗ್ರಾಮದ ಪ್ರತಿಯೊಬ್ಬರು ಕೂಡ ಈ ಸಲ್ತದ ಅಂತ ಹೇಳ್ತೇನೆ. ಯಾಕಂದ್ರೆ ಅವ್ರು ಬೀಜ ಬಿತ್ತಿದ್ರು, ಆ ಬೀಜಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿ ಇವತ್ತು ಈ ತೇರು ಮಾಡಿ ನಿಲ್ಲಿಸಿದವರು ನೀವು ಕೂಡ. ಪ್ರತಿಯೊಬ್ಬರು ಕೂಡ ತನು ಮನದಿಂದ ಎಲ್ಲರೂ ಸಹಾಯ ಮಾಡಿ ಇವತ್ತು ನಮ್ಮ ಊರಿನ ಗಡ್ಡಿ ತೇರನ್ನು ನಿರ್ಮಾಣ ಮಾಡಿ ನಮ್ಮ ಊರಿನ ದೊಡ್ಡ ಕನಸಿತ್ತು. ಅರ್ಧ ಊರು ಜಾತ್ರೆಕ್ಕಿತ್ತು ಮೊದಲು. ಈ ವರ್ಷ ಆ ತುದಿಯಿಂದ ಹಿಡಿದು ಈ ತುದಿವರೆಗೂ ಆ ತೇರನ್ನ ನಾವೆಲ್ಲರೂ ಬಹಳ ಸಂತೋಷದಿಂದ ವಿಜೃಂಭಣೆಯಿಂದ ಈ ತೇರನ್ನು ತೊಗೊಂಬಂದು ಈ ಊರ ಅಕ್ಷ ನಿಲ್ಸೇವಿ. ಇದು ಪ್ರಮುಖ. ಇದಕ್ಕೆಲ್ಲ ಕಾರಣ ನಾ ಹೇಳಿನಲ್ಲ, ಇದು ನಮ್ಮ ಮೂರು ವ್ಯಕ್ತಿ ಅಲ್ಲ, ಇದೊಂದು ಶಕ್ತಿ. ಸನ್ಮಾನ್ಯ ವೀರಯ್ಯ ಇಂಡಿಯವರಿಗೆ ಸಲ್ಲಬೇಕಂತೇಳಿ ಮತ್ತೊಮ್ಮೆ ಎಲ್ಲ ಈ ಊರಿನ ಪ್ರಮುಖರು ದೈವ ಏನು ಕುಂತೀರಿ ನೀವೆಲ್ಲರೂ ಜೋರಾದ ಚಪ್ಪಾಳೆ ಒಂದಿಗೆ ದೊಡ್ಡ ಸನ್ಮಾನ ಅವರು ಕೊಡಬೇಕಾಗಿ ಕೇಳ್ಕೊತಾ ಇದ್ದಾನೆ. ಬೋಲೋ ಶ್ರೀ ಬಸವೇಶ್ವರ ಮಹಾರಾಜ್ ಕಿ ಹರ 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 ಮಹಾದೇವ್. ಈಗ ಜಾತ್ರೆ ಆದಂಗಾತ್ ನೋಡು. ಶಿವಾನಂದ್ ಚಂದ್ರಿಗೆ ಉರ್ಫ್ ಪುಟ್ಟಣ್ಣವ್ರು ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಜಾತ್ರೆಗೆ ಸೇವೆಯನ್ನು ಸಲ್ಲಿಸಿದಾರ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಜನ ಅದು ಸೇವೆಯನ್ನು ಸಲ್ಲಿಸಿದಾರ. ಅವ್ರಿಗೆ ನಾವು ಇನ್ನೊಂದ್ಸಲ ಈ ಸನ್ಮಾನ ಕಾರ್ಯಕ್ರಮ ಮಾಡ್ತೇವೆ. ಇವತ್ತು ಅನಿವಾರ್ಯವಾಗಿ ತುಂಬಾ ಸಮಯದ ಅಭಾವ ಆದ್ರಿಂದ ಆದಷ್ಟು ಬೇಗನೆ ನಾಟಕವನ್ನು ಉದ್ಘಾಟನೆ ಮಾಡ್ತೀವಿ. ಹಿರೇ ಹಿಂಡಿ ಎಕ್ಸಾಕ್ಟ್ಲಿ ಅವ್ರ ಹಿಂದ ಇಬ್ರು ಎರಡು ಪ್ರಮುಖ ವ್ಯಕ್ತಿಗಳು ಕುಂತಾರ. ನಮ್ಮ ನೀಲಕಂಠಪ್ಪ ದೇವನವ್ರು ಹಾಗೂ ಗದಿಗಪ್ಪ ಮಡಿವಾಳ ಅವರು. ಅವ್ರು ಹೆಂಗೆ ಅವ್ರ ಹಿಂದೆ ನಿಂತಾರಲ್ಲ, ಈ ಗಡ್ಡಿ ತೇರ್ ನಿರ್ಮಾಣ ಆಗೋ ಮಟ್ಟನು ಹಂಗ ಬೆನ್ನವಾಗಿ ಅವ್ರ ಹಿಂದೆ ನಿಂತಂತ ವ್ಯಕ್ತಿಗಳಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ತಟ್ಟಬೇಕು. ಈರಪ್ಪ ಕಬ್ಬೂರ್ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರ್ರಿ. ಶಿವಾನಂದ್ ಚಂದ್ರಿಗೆ ಅವರು ಆದಷ್ಟು ಬೇಗನೆ ಬರ್ರಿ. ಇಷ್ಟೋ ಮಠ ನಮ್ಮ ಗೆಳೆಯರಾದಂಥ ಉಮೇಶ್ ಕೆತ್ತಿಕೇರಿ ಮತ್ತು ಮಂಜುನಾಥ್ ಕೋರ್ಕೊಪ್ಪ ಭಾಳ ಹೇಳಿದ್ರೆ ಅದು ಹೇಳುವಂಥ ಕೆಲಸನೂ ಅಲ್ಲ. ಯಾಕಂತಂದ್ರೆ ಏನೋ ನಾವು ಊರಾಗ ಹುಟ್ಟೇವಿ, ನಮ್ಮ ಊರಿಗೆ ಏನೋ ಮಾಡ್ಬೇಕು ಆಸೆ ಐತೆ ನಂದು ಅಷ್ಟೇ. ಇದೇನು ದೊಡ್ಡ ಕೆಲಸ ಅಲ್ಲ ಇಷ್ಟು ಹೇಳ್ಕೊಂಡು ನನಗೆ ಸನ್ಮಾನ ಮಾಡೋದು. ಅವ್ರು ಏನು ಒಂದೇನಂತಂದ್ರೆ ನಮ್ಮ ಹಿಂದೆ ಹಿರಿಯರು ಅದಾರ, ನೀಲಕಂಠಪ್ಪ ದೇಮಣ್ಣವರ ಮತ್ತು ಗದಿಗಪ್ಪ ಮಡಿವಾಳರ ಒಂದು ಪ್ರತಿ ಸಲ ಅಂತಿದ್ರು ಅವರು ತೇರು ಎಳಿಬೇಕಾರ ಏನಾರ ಮಾಡಿ ನಮ್ಮ ಗಡ್ಡಿ ತೇರು ಎಳಿಸ್ಪ. ಅದು ಒಂದು ಮಾತು ಹೇಳ್ತೇನೆ, ನಮ್ಮ ತೇರು ಎಳಿಕ್ಕಿಂತ ಮೊದಲು ಗಡ್ಡಿ ತೇರು ಎಳಿಸ್ ಅಂತ ಹೇಳ್ತಿದ್ರು ಅವ್ರು. ಇದ್ರ ಸಂಬಂಧನ ಹಣ ತೊಟ್ಟು ಒಂದು ವರ್ಷದಾಗ ಅದೊಂದು ಪಣ ತೊಗೊಂಡೆ. ಹೋದ ವರ್ಷ ಬಸವೇಶ್ವರ ಇದ್ರಾಗ ಮೀಟಿಂಗ್ ಮಾಡಿ ಒಂದಿನ ಟಾರ ಮಾಡಿ ಊರಿನ ಸಮಸ್ತ ನಾಗರಿಕರನ್ನ ಇನ್ನೊಮ್ಮೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ಎಷ್ಟೋ ಇರಲಿ ಅದು ಅಮೌಂಟು ನನಗೆ ಸಹಕಾರ ಕೊಟ್ಟರು, ಹಿರಿಯರಿಗೆ ಸಹಕಾರ ಕೊಟ್ಟರು. ಎಲ್ಲರೂ ಈ ಒಂದು ತೇರಿಗೆ ಬಸವಣ್ಣಂದು ಒಂದು ಇದನ್ನ ಮಾಡಕ್ಕೆ 99% ದುಡ್ಡು ಕಲೆಕ್ಟ್ ಮಾಡಿ ನಾವು ಎಲ್ಲ ನಮ್ಮ ಜಾತಿ ಭೇದ ಅನ್ನೋದ ಎಲ್ಲರಿಗೂ ಒಂದು ಮುಟ್ಲಿ ಆ ಬಸವಣ್ಣ ಆಶೀರ್ವಾದ ಸಿಗ್ಲಿ ಅಂತೇಳಿ ಅದಕ್ಕೆಲ್ಲ ಮಹಿಳೆಯರು ಅಕ್ಕ ತಂಗಿಯರು ನನಗೆ ಸಹಕಾರ ಕೊಟ್ಟಾರ, ಹಿರಿಯರು ಸಹಕಾರ ಕೊಟ್ಟಾರ. ನಂದು ಅಷ್ಟೇ ಸ್ವಾರ್ಥ ಇಲ್ಲಿದ್ರಾಗ ಏನೋ ಒಂದು ಆಸೆ ಇತ್ತು ಊರಿಗೆ ಒಳ್ಳೇದಾಗಲಿ ಅಂತೇಳಿ ಮಾಡಿದ್ದೇವೆ. ಅದಷ್ಟೇ ಚೆಂದಾಗಿ ಜಾತ್ರೆ ಮಾಡೀರಿ. ಅದ ಮುಂದೂ ಇದೇ ದಿನಮಾನದೊಳಗೆ ಏನೋ ಆ ಭಗವಂತ ಆಶೀರ್ವಾದ ನಾವು ಮಾಡಿದ್ರಂದ್ರೆ ಇದೇ ರೀತಿ ಎಲ್ಲ ನಮಗೆ BJP ಕಾಂಗ್ರೆಸ್ಸು ಬೇಡ, ನಮ್ಮ ಊರಿಗೆ ಅದ ಅವ್ರವ್ರ ಪಕ್ಷಗಾರ ಅವರು ಇಟ್ಕೊಳ್ಳಿ. ಏನೋ ಒಂದು ಸಹಕಾರ ಏನೋ ಒಂದು ಒಳ್ಳೆ ಕಾರ್ಯ ಮಾಡೋಣ, ದೇವ್ರ ಕೆಲಸ ಮಾಡೋಣ, 4 ಮಂದಿ ಸಹಕಾರ ಮಾಡೋಣ. ಆ ಬಳಿಕ ನಾನು ಕೋರ್ಟ್ನಾಗಿದ್ದಾಗ ನಮ್ಮ ಊರವ್ರು ಯಾರೋ ಬಂದರು ನಾ ಅವರಿಗೆ ಕೈಲಿಂದ ಊಟ ಹಾಕಿ ನಾ ಸಹಕಾರ ಕೊಡ್ತೇನೆ ಅಂತ ಒಂದು ವೇದಿಕೆ ಮೇಲೆ ಹೇಳ್ತೇನೆ. ಈ ರೀತಿ ನನಗೆಲ್ಲ ಸಪೋರ್ಟ್ ಕೊಟ್ಟಂತ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಸಮಯದ ಅಭಾವದಿಂದ ಈ ಒಂದೆರಡು ಮಾತನ್ನು ಮುಗಿಸ್ತೇನೆ. ದಯಮಾಡಿ ಆಜು ಬಾಜು ನಿಂತಂತೆ ಎಲ್ಲ ಮಹಿಳೆಯರು ಅಲ್ಲೇ ಕೂತ್ಕೊಳ್ಳಿ. ಏನೋ ಒಂದು ಸಮಯ ಅಭಾವ. ನಮ್ಮ ಊರೊಳಗೆ ಪ್ರತಿಯೊಂದು ನಾಟಕ ಆದರೂ ಇಷ್ಟು ಲೇಟ್ ನಾವು ಯಾವಾಗೂ ಮಾಡಿಲ್ಲ.
ಆ ಒಂದು ಸಮಯದ ಅಭಾವದಿಂದ ಎಲ್ಲರಿಗೂ ನಾವು ಇನ್ನೊಮ್ಮೆ ಕ್ಷಮೆ ಕೇಳ್ತೇವೆ. ಯಾಕಂತಂದ್ರೆ ಏನೋ ಒಂದು ತೊಂದರೆ ಆಯ್ತು, ಕರೆಂಟ್ ಹೋಯ್ತು, ಹಿಂಗಾಗಿ ಎಲ್ಲ ತೊಂದರೆಗೈತಿ. ಅದೇ ರೀತಿ ಈಗ ನಾವು ಸದ್ಯ ನಾಟಕ ಶುರು ಮಾಡ್ತಾ ಇದ್ದೇವೆ. ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ಪರಸ್ಥಳದ ಮಂತ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳ್ಕೊತಾನೆ. ಏನೋ ಒಂದು ತಪ್ಪಾಗಿದ್ರೆ ಹೊಟ್ಟೆಯೊಳಗೆ ಹಾಕೊಂಡ ಈ ಒಂದು ನಾಟಕ ನಡೆಸ್ಕೊಡ್ಬೇಕಂತೆಲ್ಲ ಅವ್ರು ಕೇಳ್ಕೊತಾ ಇದ್ದೀವಿ. ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಈ ನಾಟಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಂಘದ ಹಿತೈಷಿಗಳು, ಮ್ಯಾನೇಜರು, ಮಾಲಕರು, ಕಲಾ ಪ್ರೋತ್ಸಾಹಕರು ಎಲ್ಲರೂ ದಯಮಾಡಿ ಒಂದ್ಸಲ ವೇದಿಕೆ ಮೇಲೆ ಬಂದು ಒಂದು ಸಣ್ಣ ಸನ್ಮಾನವನ್ನು ಆದಷ್ಟು ಬೇಗನೆ ಸ್ವೀಕರಣೆ ಮಾಡಿ ಹೋಗಬೇಕು. ತುಂಬ ಸಮಯ ಆಗಿದೆ, ಆದ್ದರಿಂದ ಬೇಗನೆ ಬಂದು ಈ ಒಂದು ಸನ್ಮಾನವನ್ನು ಮುಗಿಸ್ಕೋಬೇಕು. ಸನ್ಮಾನ ಕೈದಂಥ ಸನ್ಮಾನಗೊಳ್ಳುತ್ತಿರತಕ್ಕಂಥ ಪ್ರತಿಯೊಬ್ಬರು ಕೂಡ ತುಂಬ ಧನ್ಯವಾದಗಳು. ಆ ಸಮಿತಿಯವರು ಇಟ್ಕೊಂಡಿದ್ದಾರೆ. ಮಲ್ಲಪ್ಪ ಹೂಗಾರ್ ಹಾಗೂ ಮಹಾದೇವ್ ತೇಗೂರಿಯವರು ಈ ಒಂದು ಸನ್ಮಾನ ನಡೆಸಿಕೊಡ್ಬೇಕು. ರಂಗಭೂಮಿಗೆ ನೀನು ದಾನ ಜ್ಯೋತಿಯು ನೀನು ಸರಸ್ವತಿ ಜೋರಾದ ಚಪ್ಪಾಳೆ ಒಂದಿಗೆ. ಗುರು ಪುಟ್ಟರಾಜನೇ. ತುಂಬ ಧನ್ಯವಾದಗಳು. ದಯಮಾಡಿ ಗುರುಪುತ್ ಸರು ಹಾಗೂ ಸಿದ್ದಪ್ಪ ಗೆದ್ದಿಕೆರೆ, ಬಸವಂತಪ್ಪ ಗೆದ್ದಿಕೆರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಂಜುನಾಥ್ ಗೆದ್ದಿಕೆರೆ, ಕಲಾವಿದರ ಸಮಯ ಅಭಾವ ಇದ್ದರೆ ಸ್ವಲ್ಪ ಬೇಗನೆ ಬರ್ರಿ. ಮಂಜುನಾಥ್ ಗೆದ್ದಿಕೆರೆ, ನಾಂದಿ ಅವ್ರು ರೆಡಿ ಇರ್ರಿ. ಕೊನೆಯ ಸನ್ಮಾನ ಮಂಜುನಾಥ್ ಗೆದ್ದಿಕೆರೆ ಅವರು ಬಂದ್ರ. ಗಾಯಕರಾಗಿ ವಾದಕರ ಬಸರಾಗ ವಚನಗಳ ಕೊಡುಗೆಯಾಗಿ ನೀಡಿದವನಿ. ಮಡವಳಪ್ಪ ಬದಲ್ ಶೆಟ್ಟಿ, ಮಂಜುನಾಥ್ ಗೆದ್ದಿಕೆರೆ ಅವರು ದಯಮಾಡಿ ಸ್ವಲ್ಪ ವೇದಿಕೆ ಮೇಲೆ ಬರ್ರಿ ಸರ್, ದೌಡ್ ಬರ್ರಿ. ನೀವ ಕೈ ಮಾಡತ್ತೀರ, ಬರ್ರಿ. ಅವರಿಂದ ಮಂಜುನಾಥ್ ಗೆದ್ದಿಕೆರೆ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ಯಲ್ಲಪ್ಪ ಮಲ್ಲಿಗೌಡ ಅವರಿಂದ, ಮಡವಳಪ್ಪ ಬೋರ್ಶೆಟ್ಟಿ ಅವರಿಗೆ ಶಿವಾನಂದ್ ಮರ್ಬಸನ್ ಅವರಿಂದ, ಇನ್ನೂ ಯಾರಾದ್ರೂ ಉಳಿದಿದ್ರ ದಯಮಾಡಿ ಅನ್ಯತಾ ಭಾವಿಸಬೇಡಿ. ನಿಮಗೆಲ್ರಿಗೂ ಇಲ್ಲಿಂದನ ತಮಗೂ ಕೂಡ ಒಂದು ಪ್ರೀತಿಯ ಸನ್ಮಾನವನ್ನು ಸಮರ್ಪಿಸಿದಂಥ ದೊಡ್ಡ